ಹಾಯ್ ಹಲೋ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಆಚಾರ್ಯ ಕಾಲೇಜ್ ರೋಡಲ್ಲಿರುವಂತಹ ಗುಟ್ಟೆ ಬಸವೇಶ್ವರ ದೇವಸ್ಥಾನಕ್ಕೆ. ಇವತ್ತು ಗುಟ್ಟೆ ಬಸವೇಶ್ವರ ಪರ್ಸೆ ಅಂತೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಗುಟ್ಟೆ ಬಸವೇಶ್ವರ ಪರ್ಸೆಗೆ ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ಬನ್ನಿ, ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಬರ್ತಿದ್ವಿ ಓಡಾಡಿಕೊಂಡು. ನಮ್ಮ ಸ್ಕೂಲ್ ಟೈಮಲ್ಲಿ ಇರಬೇಕಾದ್ರೆ ಇಲ್ಲ ನಾರ್ಮಲ್ ಟೈಮ್ಸಲ್ಲೆಲ್ಲ ಹೋಗ್ಬಿಟ್ಟಿದ್ವಿ. ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಪರ್ಸೆ ಆಗ್ತಿದೆ, ಎಲ್ಲರೂ ಹುಡುಗರನ್ನೆಲ್ಲ ಹೋಗ್ತಾ ಇದ್ದೀರಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನೋಡಿ ಗುಟ್ಟೆ ಬಸವೇಶ್ವರ ದೇವಸ್ಥಾನದ್ದು. ನೋಡಿ ಇಲ್ಲೆಲ್ಲ ಬಂದ್ಬಿಟ್ಟು ಆರಾಮಾಗಿ ಅಂಗಡಿಗಳೆಲ್ಲ ಹಾಕಿರ್ತಾರೆ. ನೀವು ಬೇಕಾದಂಥ ಪೂಜೆ ಸಾಮಾನುಗಳು ಎಲ್ಲ ಸಿಗುತ್ತೆ. ತಿಂಡಿಗಳಂತೆ ಎಲ್ಲ ಆಟ ಸಾಮಾನುಗಳು ಎಲ್ಲ ರೋಡಲ್ಲೇ ಸಿಗುತ್ತೆ. ಇದು ಹೋಗ್ತಾ ಹೋಗ್ತಾ ಬೆಟ್ಟ ಇದು. ಆ್ಯಕ್ಚುಲಿ ಇದು ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ. ಇದೆಲ್ಲ ಸಿಗುತ್ತೆ. ಆಟ ಸಾಮಾನುಗಳೆಲ್ಲ ಬೇಕಂದರೆ ಆರಾಮಾಗೆ ತಗೊಂಡು ಸಣ್ಣ ಹುಡುಗರು ಬಂದರೆ ಕಿಚ್ಚಾಡ್ತಾರೆ, ಅವರು ಕುಡಿಸ್ಕೊಂಡು ಹೋಗ್ರಿ. ಸಣ್ಣ ಹುಡುಗಿ ಬಲ್ಲು ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಲೈನಾಗಿ ಇದನ್ನ ಹಚ್ಕೊಂಡು ಹೋಗಿರ್ತಾರೆ. ಆರತಿಗಳು ಪ್ರತಿ ಮಟ್ಲಲ್ಲೂ ಆರತಿ ಇರುತ್ತೆ. ಇದು ಇಲ್ಲಿನ ಸ್ಪೆಷಾಲಿಟಿ. ಯಾಕೆಂದರೆ ಆಗಿನ ಕಾಲದಲ್ಲಿ ಲೈಟ್ಗಳೆಲ್ಲ ಇರಲಿಲ್ಲ. ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಈ ದೀಪಗಳನ್ನ ಬಂದ್ಬಿಟ್ಟು ಮಧ್ಯದಲ್ಲಿ ಹಚ್ತಾ ಇದ್ರು. ಆ ದೀಪಗಳು ಹಚ್ಚಿದಾಗ ಅದನ್ನು ಫಾಲೋ ಮಾಡ್ಕೊಂಡು ಜನರುಗಳು ಹಚ್ಚೋರು. ಇದೊಂಥರ ಬೆಳಕಿನ ಥರ. ಸೊ ಅದನ್ನು ಸಂಪ್ರದಾಯ ಬಿಡಬಾರ್ದು ಅಂತ ಅಂದ್ಬಿಟ್ಟು ಇವಾಗ್ಲೂ ಅದೇ ಸಂಪ್ರದಾಯವಾಗಿ ಪ್ರತಿ ಮೆಟ್ಲಲ್ಲೂ ದೀಪಗಳು ಹಚ್ತಾರೆ. ಸೊ ನಾವು ಹತ್ತಬೇಕಾದ್ರೆ ಕರೆಕ್ಟ್ ದೀಪನ ಬೆಳಕನ್ನು ನೋಡಿಕೊಂಡು ಹತ್ತಲಿ ಅಂತ ಅಂದ್ಬಿಟ್ಟು ನೋಡಿ. ಲೈಟ್ಗಳು ಬಂದಿದೆ, ಅಕ್ಕಪಕ್ಕ ಎಲ್ಲ ಲೈಟ್ಗಳೆಲ್ಲ ಇರುತ್ತೆ, ಬೆಳಕು ಕಾಣುತ್ತೆ, ಹಚ್ತಾರೆ. ಆಗಿನ ಕಾಲದಲ್ಲಿ ಹಿಂಗೆ ಇರಬೇಕಲ್ಲ, ಆಗಿನ ಕಾಲದಲ್ಲಿ ಲೈಟ್ ಇರ್ತಿರ್ಲಿಲ್ಲ. ಇದೇ ಬೆಟ್ಟ ಮೇಲೆ ಹತ್ತೋದಕ್ಕೆ ಮೊದಲು ಮೆಟ್ಲುಗಳು ಇರಲಿಲ್ಲ, ಇವಾಗೆಲ್ಲ ಮೆಟ್ಲು ಮಾಡಿದ್ದಾರೆ. ಸಿಕ್ಕಾಬಿಟ್ಟೆ ಜನ ಇದ್ದಾರೆ ಇವತ್ತು ಹೋಗೋದಕ್ಕೆ. ಬರ್ರಿ ಅವನು ಅಪ್ಪ ಹೇಳ್ತಂತ ಇದನ್ನ ನನಗೆ ಕೊಡು. ಆಯಿತು, ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬುದ್ಧಿವಂತನ ದಡ್ಡನ? ನಾನು ಎರಡು ಅಲ್ಲ ಕಣ. ಯಾವ್ದಾರ ಒಂದು ಹೇಳ್ಬೇಕು. ನಾನು ದಡ್ಡ ಕಣ. ದಡ್ಡನಾ? ದಡ್ಡನ? ಹೌದು. ಆಯ್ತು, ನಿಮ್ಗೆ ದಡ್ಡ ಅನ್ನೋದಕ್ಕೆ ಒಂದು ದಡ್ಡನ ಬುದ್ಧಿವಂತನ ಅಂತ ಪ್ರೂವ್ ಮಾಡೋಕೆ ಒಂದು ಕ್ವಶನ್ ಕೇಳ್ತೀನಿ. ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಹೇಳು. ಓಕೆನಾ? ಹೇಳು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ರಮೇಶ ಅಂತ. ರಮೇಶನ ಅಪ್ಪಂಗೆ 3 ಜನ ಮಕ್ಕಳು ಇರ್ತಾರೆ. ಒಬ್ಬನ ಹೆಸರು ನಿನ್ನೆ, ಇನ್ನೊಬ್ಬನ ಹೆಸರು ಮೊನ್ನೆ. ಆಯ್ತಾ? ಇವಾಗ ರಮೇಶನ್ 3ನೇ ಮಗನ ಹೆಸರೇನು? ಮೊನ್ನೆ ಕರೆಕ್ಟಾಗಿ ಕೇಳಲಿ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಆಯ್ತಾ? ಕ್ವಶನ್ ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ರಿ. ಓಕೆನಾ? ಕ್ವಶನ್ ಇಷ್ಟೇನೆ. ರಮೇಶ ಅಂತ ಒಬ್ಬ ಹುಡುಗ ಇರ್ತಾನೆ. ರಮೇಶನ ಅಪ್ಪಂಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ನಿನ್ನೆ, ಇನ್ನೊಬ್ಬನ ಹೆಸರು ಮೊನ್ನೆ. 3ನೇವನ ಹೆಸರೇನು? ರಮೇಶ ಅಂತ. ರಮೇಶ ಲೇ, ನಿನಗೆಲ್ಲ ಕಣೋ ಕೇಳಿದ್ದು, ನಿನಗೆಲ್ಲ ಕಣೋ ಕೇಳಿದ್ದು, ಇವನ್ಗೆ ಕಣೋ. ನೀನು ಬುದ್ಧಿವಂತ, ನಿನಗೊತ್ತು. ನಾನು ಹೇಳಿದ್ದು ನಮ್ಮ ದಡ್ಡಂಗೆ. ನಾನು ಮುಂಚೆನೆ ಹೇಳಿಲ್ಲ ಫ್ರೆಂಡ್ಸ್ ನಮ್ ದಡ್ಡ ಅಂತ. ಪ್ರಶ್ನೆ ಅರ್ಥ ಆಗಿಲ್ಲ. ಸ್ಲಿಪ್ಪರ್ ಅಲ್ಲೇ ಬಿಟ್ಟೆ ಕಣ ನಾನು. ಗುಟ್ಟೆ ಬಸವೇಶ್ವರ ಜಾತ್ರೆ ವಾಸ್ ಹ್ಯಾಪನಿಂಗ್ ಇನ್ ಬಿಫೋರ್. ಇನ್ನು ಕನ್ನಡದಲ್ಲಿ ಮಾತಾಡ್ತೀನಿ. 10 ವರ್ಷದ ನಮ್ಮವರು ಕರ್ನಾಟಕದವ್ರು ಇಲ್ಲಿ ಇರೋದು. ನಮ್ಮದು ಕನ್ನಡ ಚಾನಲ್ಲು, ಇಂಗ್ಲೀಷ್ ಚಾನಲ್ ಅಲ್ಲ. ಆಯ್ತಾ? 10 ವರ್ಷದ ಮುಂಚೆ ನಾನು ನೀನು ಎಲ್ಲ ಇಲ್ಲಿ ಹೆಂಗ್ ಬರ್ತಾ ಇದ್ವಿ? ಹೇಳಿ, ನೀನು ಹೇಳು. ಬಂಕ್ ಹೊಡ್ಕೊಂಡು, ಕ್ಲಾಸ್ ಬಂಕ್ ಹೊಡ್ಕೊಂಡು ಈ ಬೆಟ್ಟದ ಮೇಲೆ ದಡ್ಡಂತರ 10 ವರ್ಷದ ಮುಂಚೆ ನಾವು ಸ್ಕೂಲ್ ಓದ್ತಾ ಇದ್ವಿ. ಅದೇ ಬಂಕ್ ಹೊಡಿತಾ ಇದ್ವಿ. ನಾನು ಬಂಕ್ ಹೊಡ್ದಿ ಬೆಟ್ಟ ಎಲ್ಲ ಹತ್ತಿದ್ದೀನಿ ಕಣ ಅವಾಗ. ಆಯ್ತು ಕಣ. ಯಾವಾಗಲೂ ಬಂಕ್ ಹೊಡ್ದಿದ್ದೀನೋ. ನೀನು ಯಾವಾಗ ಸ್ಟ್ರೀಟ್ 6ನೇ ಕ್ಲಾಸ್ 7ನೇ ಕ್ಲಾಸ್ಗೆ ಬಂಕ್ ಹೊಡಿತಿದ್ದೆ. ನೀನು ಒಳ್ಳೆ ಸ್ಟೂಡೆಂಟು, ನಾನು ಒಳ್ಳೆ ಸ್ಟೂಡೆಂಟ್. ನಾನು ಬಂಕ್ ಹೊಡೋ ಸ್ಟೂಡೆಂಟ್. ನಾನು ಅಟ್ ಲಾಸ್ಟ್ ದೇವಸ್ಥಾನ ರೀಚ್ ಆದ್ವಿ. ಬರೀ ಕರ್ಕೊಂಡು ಹೋಗ್ತೀನಿ. ಇದು ಫುಲ್ಲು ರಶ್ ಇದೆ. ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಣ. ಇವತ್ತು ತೋರಿಸ್ತೀನಿ. ಹೌದಾ? ಎಲ್ಲ ದರ್ಶನಕ್ಕೆ ಹೋಗೋರು ಮೊದಲು ಬಿಡ್ಬೇಕಂತೆ. ಹೋಗ್ಬಿಟ್ಟು ಬರ್ತಾವ್ರೆ, ಖಾಲಿ ಆಗ್ಬಿಡ್ಲಿ. ನಿಧಾನಕ್ಕೆ ಹೋಗಮ್ಮ.
ಬ್ಲಾಗ್ ಮಾಡ್ಕೊಂಡು ಬಂದು ಹಿಂಗೇನೆ ಮಾಡ್ಬೇಕಲ್ಲ ಎಂಟ್ರಿ ಆಗಿದ್ದೀರಿ ಲೈನಲ್ಲಿ ಆಗಬೇಕು ಕ್ಯೂ ಅಲ್ಲಿ. ಹೌದಾ? ಓಕೆ ಓಕೆ. ಅಕ್ಷರ ತಗೊಂಡ್ಬಿಡಿ ನೋಡ್ದವ್ರಿಗೆ. ಎಲ್ಲರಿಗೂ ಇದೆ, ಆರಾಮಾಗಿ ಬನ್ನಿ ದೇವಸ್ಥಾನಕ್ಕೆ. ಇವತ್ತು ಕಡಲೆಕಾಯಿ ಕೊಡಿಸೋ ದಿನ, ಎಲ್ಲರಿಗೂ ಕಡಲೆಕಾಯಿ ಕೊಡಿಸೋ ದಿನ ಕಡಲೆಕಾಯಿ ಎಲ್ಲ ಕೊಡ್ತಾರೆ ದೇವಸ್ಥಾನದಲ್ಲಿ. ಹೂವು ಸಿಕ್ಕಿದೆ ನನಗೆ. ನೋಡಿ ಬಂದವ್ರಿಗೆ ಕಡಲೆಕಾಯಿ ಕೊಡ್ತಾರೆ. ಬಂದವರು ಆರಾಮ ಪೂಜೆ ಮಾಡಿಸ್ಕೊಂಡ್ಬಂದು ಈಚೆ ಕಡೆ ಬನ್ನಿ ಕಡಲೆಕಾಯಿ ಕೊಡ್ತಾರೆ. ಎಲ್ಲರನ್ನೂ ಕಡಲೆಕಾಯಿ ಕೊಡ್ತಾರೆ. ಇದು ಬಿಟ್ಟು ಆಗಿನ ಕಾಲದಿಂದ ನಡೆದಿರೋಂಥ ಸ್ಪೆಷಾಲಿಟಿ ಇದು. ಕಡಲೆಕಾಯಿನ ಪ್ರತಿ ವರ್ಷನೂ ಕೊಡ್ತಾರೆ. ಹಾಯ್ ಹುಡುಗರೆಲ್ಲ ಸಿಕ್ಕಿದಾರಪ್ಪ ಇವತ್ತು. ಕಡಲೆಕಾಯಿ ತಿನ್ಕೊಂಡು ಮಾತಾಡೋಣ ಇರಿ. ಯಾಕೆ ನೋಡಿ ನಮ್ಮ ಹಳೆ ಸ್ಪಾಟು ಅಟ್ ಲಾಸ್ಟ್ ಎಷ್ಟೊಂದು ವರ್ಷ ಆದಮೇಲೆ, ಲಾಸ್ಟ್ ವರ್ಷ ಆದಮೇಲೆ ಇವತ್ತು ಬರ್ತಾ ಇದ್ದೀನಿ. ಇಲ್ಲೇ ಕುತ್ಕೊಂಡು ಆರಾಮಾಗಿ ಕಡಲೆಕಾಯಿ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋದ. ನೋಡಿದ್ರೆ ನಮ್ಮ ಸ್ನೇಹಿತ ನನಗೆ ದಡ್ಡ ಅನ್ನೋ ಎಡ್ಡ ಅಂತ ಪ್ರೂವ್ ಮಾಡ್ಬಿಟ್ಟ. ಯಾಕೆಂದ್ರೆ ಇಲ್ಲಿ ಹಾಡು ಹಾಕಿದ್ದಾರೆ, ಕಾಲಕವೇ ಕೈಲಾಸ ಅಂತ. ನನಗೆ ಅದು ನಿಜವಾಗ್ಲೂ ಅದನ್ನ ಅರ್ಥ ಏನಂತ ಗೊತ್ತಿಲ್ಲ, ಆದ್ರೆ ತಿಳಿಸ್ಕೊಟ್ಟಿದ್ದು ನನ್ನ ಪ್ರಾಣ ಸ್ನೇಹಿತ ಚೇತನ್. ಯಾರು ನಿನ್ನ ಪ್ರಾಣ ಸಹಿತ? ಇವನೇನೋ ನಮ್ಮ ಪ್ರಾಣ ಸ್ನೇಹಿತ ಚೇತನ್. ಹೌದಾ? ಏನಂತ ಹೇಳ್ಕೊಟ್ಟ ಅಂದ್ರೆ ಕಾಲಕವೇ ಕೈಲಾಸ ಅಂದ್ರೆ ನಾವು ಕಾಲಕ ಅಂದ್ರೆ ನಾವು ಮಾಡೋದು ಕೆಲಸ. ಕಾಲಕ ಅಲ್ಲ ಗುಬಾಡ್ ಕಾಯಕ. ಕಾಯಕ ಯಾವ ಇವೆಲ್ಲ? ಕಾಯಕ ಅಂದ್ರೆ ಕೆಲಸ. ಕಾಯಕ ಅಂದ್ರೆ ಕೆಲಸ. ಕಾಯಕವೇ ಕೈಲಾಸ ಕಣದು, ಕಾಲಕವೇ ಕೈಲಾಸ ಅಲ್ಲ. ಕಾಯಕವೇ ಕೈಲಾಸ. ಕುಡಿದ್ಬಿಟ್ಟಾನೆ. ಆದ್ರೆ ನಾವು ದೇವ್ರನ್ನೇ ಪ್ರಶ್ನೆ ಮಾಡಕ್ ಬಂದಿದ್ದೀವಿ ಇಲ್ಲಿ. ಏನಂತ ಪ್ರಶ್ನೆ ಮಾಡ್ತೀಯ ದಿಲೀಪ್ ದೇವ್ರನ್ನ? ನಾನಿಲ್ಲಲ್ಲ, ಅದು ಮನೋಜ್ ಹೇಳ್ತಾರೆ. ಅವರು ದೇವ್ರನ್ನ ಕ್ವಶನ್ ಮಾಡಕ್ ಬಂದಿರೋದು. ನಮ್ಗಿಂತ ತುಂಬಾ ತಿಳಿದಿರೋನು ಮನೋಜ್. ಅವನಿಗೆ ಗ್ರಾವಿಟಿ ಬಗ್ಗೆ ಜಾಸ್ತಿ ಗೊತ್ತು. ಪ್ರಶ್ನೆ ಮಾಡ್ತೀಯ ಮನೆ? ಮಾಡಿದ್ನಲ್ಲ. ಪ್ರಶ್ನೆ ಮಾಡಕ ಭಗವಂತನ ಹತ್ರ ಉತ್ತರ ಇಲ್ಲ ಬಿಡ. ಉತ್ತರ ಇಲ್ವೇನೋ? ನಾನು ಕೇಳೋ ಪ್ರಶ್ನೆಗೆ ಭಗವಂತನ ಹತ್ರ ಉತ್ತರ ಇಲ್ಲ. ಇದು ಯಾರ ಹತ್ರ ಸಿಗುತ್ತೆ ಉತ್ತರ? ಈ ಡೈಲಾಗು ರಣಧೀರ ಫಿಲಮ್ ಅಲ್ಲಿ ಕೇಳಿ ನಮ್ಮ ರವಿಚಂದ್ರನ್ ರಣಧೀರ ಫಿಲಮ್. ಗ್ಯಾಪ್ನ ಇದೆ ಯಾವ ಸೀನು ಅಂತ ಅಂದ್ಬಿಟ್ಟು ಒಂದು ಪ್ಲೇ ಬ್ಯಾಕ್ ಹಾಕ್ತೀನಿ, ಆದರೆ ನೋಡಿ. ನಾನು ಆ್ಯಕ್ಚುಲಿ ಫಿಲಮೇ ನೋಡೋಲ್ಲ. ನನ್ನ ಮನಸ್ಸಿಗೆ ಬಂದಿದ್ದು ಮಾತಾಡ್ತೀನಿ. ಇಷ್ಟ ಆದರೆ ನೋಡಿ, ಕಷ್ಟ ಆದರೆ ಸ್ಕಿಪ್ ಮಾಡಿ ಹೋಗ್ತೇನೆ. ಏಯ್ ಏನು ಹಂಗೆ ಸ್ಕಿಪ್ ಮಾಡಿ ಹೋಗಿ ಅಂತ ಹೇಳ್ತಿದ್ಯಾ? ಏಯ್, ಅವ್ನು ಮಾತಾಡೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ. ಇವ್ನು ಸ್ವಲ್ಪ ಹಂಗೇನೆ. ಇವನಿಗೆ ಇನ್ನ ಕನ್ನಡ ಕಲಿಕೆಯಲ್ಲಿದೆ ನಿನ್ನ. ಕಲಿಕೆ ಅಲ್ಲ, ಮಾತಾಡೋದೇ ಹಂಗೆ. ಅಂದ್ರೇನೋ ಇತಿಹಾಸದಲ್ಲಿ ಗ್ರಾವಿಟಿ ಅಂತ. ಓಕೆ. ಗ್ರಾವಿಟಿ ಪೊಸಿಷನ್ ಏನಾಗುತ್ತೆ, ಬೆಟ್ಟದ ಮೇಲೆ ಇದ್ರೆ ಗಾಡಿ ಜಾಸ್ತಿ ಬರುತ್ತೆ. ಅವಾಗ ಸ್ಕೈ ಶಾಟು ಏನಾಗುತ್ತೆ, Sky shot ಆ? ಸ್ಕೈ ಶಾಟ್ಸು ಶಾರ್ಟ್ಸ್ ಪಟಾಕಿ ಏನೋ ತಿಳ್ಕೊ. ಸ್ಕೈ ಶಾಟ್ಸ್ ಅಂದ್ರೆ ಪಟಾಕಿ ಬಗ್ಗೆ ಮಾಡ್ತವನೆ. ತ್ರಿವೇಣಿ ಸ್ಕೂಲ್ ಮಗಲಗುಂಟೆ. Would like to take notes while I take totes of the mouth. ಮಗಲಗುಂಟೆ. ನಾವು ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಹಿಂಗೆ ಮಾತಾಡ್ಕೊಂಡ್ ಕುತ್ಕೊಂಡಿರ್ತೀವಿ. ಬರ್ರ ಸಾಕು ಹೋಗೋಣ, ಎದ್ಬಿಟ್ಟು ಹೋಗೋಣ ಬರ್ರೋ. ಬಿಟ್ರೆ ಹಿಂಗೆ ಮಾತಾಡ್ಕೊಂಡೇ ಇರ್ತೀವಿ ಬೆಳಿಗ್ಗೆವರೆಗೂ. ಆಮೇಲೆ ಸ್ಕೂಲ್ ಇಲ್ಲೇ ಇದ್ದಿದ್ದು, ಪ್ರಿಯದರ್ಶಿನಿ ಸ್ಕೂಲು.
ಇಲ್ಲೇ ಸರಿನಾ. ಇಲ್ಲಿಂದ ಸ್ಕೂಲ್ ಬಿಟ್ಟಿದ ತಕ್ಷಣ ಸೀದಾ ನಮಗೆ ಇದು ಇದು ಬಸವಣ್ಣನ ಹಬ್ಬ ಬಂದರೆ ನಮ್ಗೆ ಒಂಥರ ಹಬ್ಬ ಥರ, ಜಾತ್ರೆ ಥರ. ಇವಾಗಲೂ ಹಬ್ಬನೇ ಕಣ. ಸರಿ, ಈಗಲೂ ಹಬ್ಬನೇ. ಅವಾಗ ಸ್ವಲ್ಪ ಜಾಸ್ತಿ ಇಷ್ಟ. ಮಾಡ್ತಾ ಇಲ್ಲ ಅಷ್ಟೇ ಸರಿನಾ. ಚಿಕ್ಕ ಹುಡುಗರಿದ್ದಾಗ ಮಾಡ್ತಾ ಇದ್ದೆ ಸರಿನಾ. 10 ವರ್ಷದ ಮುಂಚೆ 6ನೇ ಕ್ಲಾಸ್ 5ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗರು 9ನೇ ಕ್ಲಾಸ್ ಹುಡುಗರು ಇದ್ದಾಗ ಸೀದಾ ಸ್ಕೂಲ್ ಬಿಟ್ಟಿದ ತಕ್ಷಣ ಸೀದಾ ಬೇಗ ಮನೆಗೆ ಹೋಗು, ಬ್ಯಾಗೆಲ್ಲ ಇಕ್ಕು, ಬಟ್ಟೆ ಚೇಂಜ್ ಮಾಡ್ಕೊ, ಮನೆಯವ್ರ ಹತ್ರ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಇಸ್ಕಬ. ಆ ಕಾಸಿದ್ರೆ ನಮಗೆ ಹಬ್ಬ. 20 ರೂಪಾಯಿ ಅಂದರೆ ಅವಾಗೆಲ್ಲ ನಾವೇ ರಾಯಲ್ಲ ದುಡ್ಡು ಇಸ್ಕೊಂಬಂದು ಏನು ಮಾಡೋದು, ಕಡ್ಲೆಪುರಿ ತಗೊಳ್ಳೋದು, ಇಲ್ಲ ಬಜ್ಜಿ ತಗೊಳ್ಳೋದು, ಇಲ್ಲಾಂದರೆ ಪರ್ಸ್ ತಗೊಳ್ಳೋದು, ಈ ಥರ ಏನಾದರೂ ತೊಗೊಳ್ತಾ ಇದ್ವಿ ಸರಿನಾ. ಇದೆಲ್ಲ ನೆನಪುಗಳು, 10 ವರ್ಷದ ಮುಂಚೆ ನೆನಪು. ಈಗ ಕಾಸಿದೆ, ತಾಳಕ್ಕಾಗುತ್ತೆ, ಬಟ್ ನಾವು ಬರ್ತಾಯಿಲ್ಲ, ಅಂದರೆ ಟೈಮ್ ಹಂಗಿದೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ಆ ವಯಸ್ಸಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಆಮೇಲೆ ನಾವು ಇನ್ನ 10 ವರ್ಷ ಬಿಡ್ಕೊಂಡು ಮಾಡ್ತೀವಿ ಅಂತ ಹೋದ್ರೆ ಆಗಲ್ಲ. ಅದೆಲ್ಲ ಏನಂತಾರೆ, ದುಡ್ಡಿರ್ತದೆ, ಆದ್ರೆ ಈ ತರ ಎಂಜಾಯ್ಮೆಂಟ್ ಮಾಡೋಕ್ಕೆ ಜೋಶ್ ಇರಲ್ಲ. ಇದು ಒಂದು ನೆನಪಿದು. ಈಗ ಮಾಡ್ತಿದೀವಲ್ಲ, ಇದನ್ನ 10 ವರ್ಷ ಆದ್ಮೇಲೆ ನೋಡಿದ್ರೆ ನಮಗೆ ಏನೋ ಒಂಥರ ಏನೋ ಒಂದು ವಿಡಿಯೋ ಹಿಂಗಿದ್ರು ಇದ್ದೇ ಇರ್ತದೆ. ಯೂಟ್ಯೂಬ್ ಯಾವತ್ತೂ ಕ್ಲೋಸ್ ಆಗಲ್ಲ. ಅಫ್ಕೋರ್ಸ್ ವಿಡಿಯೋ ಇದ್ದೇ ಇರ್ತದೆ. ವಿಡಿಯೋದಲ್ಲಿ ನನ್ನ ಅಕೌಂಟ್ ಅಂತ ಇದ್ದೇ ಇರ್ತದೆ. 10 ವರ್ಷ ಬಿಟ್ಕೊಂಡು ಇದೇ ವಿಡಿಯೋ ನೋಡಿದ್ರೆ ನಾನು ಆ ಫೀಲ್ ಇರೋದೇ ಬೇರೆ. ಆ ಫೀಲು ಏನಂತಾರೆ, 10 ವರ್ಷ ಬಿಟ್ಕೊಂಡು ನೋಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಅವಾಗಿಂದನೂ ಬರ್ತಾಯಿದ್ದೀವಿ 10-15 ವರ್ಷದಿಂದನೂ. ಇಲ್ಲಿ ಒಂಥರ ಸಖತ್ತು ನೋಡ್ರಿ, ಎಲ್ಲ ಸಿಗುತ್ತೆ ನಿಮಗೆ. ಬಜ್ಜಿ ಬೋಂಡ ಅಕ್ಕಪಕ್ಕ ಸ್ನ್ಯಾಕ್ಸ್ ಗಿಕ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅಯ್ಯೋ ಮನೋಜ್, ಬಜ್ಜಿ ಗಿಜ್ಜಿನ ತಿಂತೀಯ ಮನೋಜ್? ಹೌದಾ, ಬಾರೋ ತಗೋ. ನಿನಗೆ ಬಜ್ಜಿ ಇಲ್ಲ ಅಂತೀನ ನಾನು. ತಗೊಳ. ಅಯ್ಯೋ ಫ್ರೆಂಡ್ಸ್, ಪಕೋಡ ಐತೆ, ಬಿಸಿ ಪಕೋಡ ಆಯ್ತಾ? ಕ್ಯಾಮ್ರಾಗೋಸ್ಕರ, ಕಂಟೆಂಟ್ಗೋಸ್ಕರ, ಬಿಲ್ಡಪ್ಗೋಸ್ಕರ ಬಜ್ಜಿ ಕೊಡಿಸ್ತಾನೆ. ಇದುವರೆಗೂ ಇದು ಮಾತ್ರ ನಿಜ ಫ್ರೆಂಡ್ಸ್. ಜೀವನದಲ್ಲಿ ಫ್ರೆಂಡ್ಶಿಪ್ ಆಗಿದ್ದಾಗಿಂದ ಯಾವತ್ತೂ ಕರೆದ್ಬಿಟ್ಟು ಈ ಥರ ಕೇಳಿಲ್ಲ. ಫಸ್ಟ್ ಟೈಮ್ ಇವತ್ತು ಕೇಳೋನೆ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಿಜವಾಗ್ಲೂ ಇದ್ರೆ ಕೊಡಿಸಿದ್ರೆ ಬೇದಿ ಆಗ್ಬಿಡ್ತೀವಿ. ಕೊಡಿಸ್ತಿಲ್ಲ ಇವನು. ಅಲ್ಲೆಲ್ಲಾದ್ರೂ ಅರ್ಧ ದಾರಿಲಿ ಹೋಗಿ ಪೆಟ್ರೋಲ್ ಖಾಲಿ ಆಗಿದ್ರು 50 ರೂಪಾಯಿ ಹಾಕಲ್ಲ ಇವನು. ನೋಡ್ರೆ ಕ್ಯಾಮ್ರಾ ₹1 ರೂಪಾಯಿ ಹಾಕಲ್ಲ. ಕ್ಯಾಮ್ರಾ ಬಿಲ್ಡಪ್ಗೋಸ್ಕರ, ನಿಮ್ಮೆಲ್ಲ ವೀಕ್ಷಕರಿಗೋಸ್ಕರ ಇವತ್ತು ಅವ್ನ ಬಿಲ್ಡಪ್ಗೆ ನಮ್ಮನ್ನ ಬಕ್ರ ಮಾಡ್ತಾ ಇದ್ದಾನೆ, ಕೊಡಿಸ್ತಾ ಇದ್ದಾನೆ. ನೋಡಿ, ಕೇಳ್ತೀಯ ದೊಡ್ಡದಾಗಿ ಕೇಳಿ. ಆದ್ರೂ ಆ ಥರ ಗಗನ್ ಮಾಡ್ತಾನಂತ ನಮ್ಗೆ ಗೊತ್ತಿಲ್ಲ, ಬಟ್ ಅವನು ಮನಸ್ಫೂರ್ತಿಯಾಗಿ ಇವತ್ತು ಕೊಡಿಸ್ತೀನಿ ಬರ್ರೋ ಅಂತ ಅವನೇ ಕರ್ತೀನಿ. ನಾವು ಖಂಡಿತವಾಗ್ಲೂ ಅವ್ನು ಕೊಡ್ಸೇ ಕೊಡ್ತಾನೆ. ನಂಬಿಕೆ ಇದೆ ಫ್ರೆಂಡ್ಸ್, ನಂಬಿಕೆ ಇದೆ. ನೋಡಪ್ಪ, ವಿಡಿಯೋ ಮುಂದೆನೇ 50 ರೂಪಾಯಿ ಖರ್ಚು ಮಾಡ್ಬೇಕು ನೀನು. ಇದೇ ನಿನ್ ಟಾಸ್ಕ್, ಖರ್ಚು ಮಾಡೋದು. ತಗೊಳ್ರ, 50 ರೂಪಾಯಿ ತಗೊಳ್ರ, ಏನ್ ಬೇಕು ತಗೊಳ್ರ. ಅದೇ ಫಸ್ಟ್ ಟೈಮ್ ನಮ್ಮ ಹುಡುಗ ಕೊಡ್ತಾವನೆ. ಬೋಂಡ ಇದು ಹಾಕ್ರಿ 50 ರೂಪಾಯಿ. 50 ರೂಪಾಯಿ ಆಯ್ತು, ಅಷ್ಟೊಂದು ಬೇಡ. ಒಳ್ಳೆ 50 ರೂಪಾಯಿ ತಿನ್ನಕ್ಕಾಗಲ್ಲ. 20 ರೂಪೀಸ್, 20 ರೂಪೀಸ್ ತಗೊಳಪ್ಪ. 100 ಗ್ರಾಮ್ 30 ರೂಪಾಯಿ. 30 ರೂಪಾಯಿ 30 ರೂಪಾಯಿ ಹಾಕಿ. ಅಲ್ಲ, 1/4 kg ಬಂದ್ರೆ 50 ರೂಪಾಯಿ ಬಂದ್ರೆ 30 ರೂಪಾಯಿ ಬಂದ್ರೆ ಹೆಂಗೆ ನಿಮ್ ಕತೆ? ನಿಜ ತಿನ್ನಕ್ಕಾಗಲ್ಲ. ಬನ್ನಿ, ಹೇಳಿ ಮತ್ತೆ ಕೇಳುವ. ಕೊಡಿಸ್ತಾವನೆ. ಭಾಳ ತುಂಬ ಖುಷಿ ಆಯ್ತು ಫ್ರೆಂಡ್ಸ್. ಇರ್ಲಿ ಕಣ, ಪರವಾಗಿಲ್ಲ. ಬನ್ನಿ, ಪೇ ಮಾಡೋಣ. ಚುರ್ಮುರಿ ತಿನ್ನೋಣ ಬನ್ನಿ. ಯಾಕೋ ಚುರ್ಮುರಿ ನೋಡಿದೆ, ತುಂಬ ದಿನ ಆದ್ಮೇಲೆ ಚುರ್ಮುರಿ ತಿನ್ನೋಣ ಅಂತ ಅನಿಸ್ತಾ ಇದೆ. ಚುರ್ಮುರಿ ತಿನ್ನೋಣ ಬನ್ನಿ. ಬನ್ನಿ ತಿನ್ನೋಣ. ಬನ್ನಿ ತಿನ್ನೋಣ ಅಂತೆ. ನಾವು ತಿನ್ನೋದಾಗಿರಲಿ. ನೋಡಿಲ್ಲ, ಎಂಕರೇಜ್ ಮಾಡಬೇಕು ನೀವು. ಚುರ್ಮುರಿ ಕೊಡಿ ಅಕ್ಕ. ಹಾಂ, 1 ಚುರ್ಮುರಿ ಕೊಡಿ. ಜಾತ್ರೆ ಗೀತ್ರಾಗ ಬಂದಾಗೆಲ್ಲ ಚುರ್ಮುರಿ ಬಂದ್ಬಿಟ್ಟು ಮಸ್ಟ್ ಆ್ಯಂಡ್ ಶೂಟು ಹುಡುಗರಿಗೆ. ರೆಡಿಮೇಡಾ? ಇಲ್ಲ ಮಾಡ್ಬಿಟ್ರ ಇವಾಗಲಾಗಲೇ? ಓನು ಯಾವ ಇವೆಲ್ಲ ಫ್ರೆಶ್ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ ಅಣ್ಣ, ಇವಾಗೆ ಮಾಡಿರೋದು. ಹೌದಾ? ಬಂದಿದ್ರಲ್ಲ ಅವರಿಗಂತ ಹಾಕ್ತೆ, ಅವ್ರು ತಿನ್ನಲ್ಲ. ಹೌದಾ? ಥ್ಯಾಂಕ್ ಯು ಸೊ ಮಚ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಗೈಸ್, ಚುರ್ಮುರಿ ತಿನ್ಬೇಕು ಕೊಂಡ್ರು, ಕಿತ್ತಾಕೊಂಡು ಜನದೆಲ್ಲ ಕೊಂಡ್ರು ಇದ್ರು. ಚುರ್ಮುರಿ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ ಅಕ್ಕ. ಒಂದು ಕೊಡ್ಸ್ಬಿಟ್ಟು 4 ಜನ ತಿನ್ನೋ. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಕೊಡ್ಸ್ಬಿಟ್ಟು ಒಂದು ಅಟ್ಲೀಸ್ಟ್ ನಾನು ಒಂದರ ಕೊಡ್ತಿದ್ದೀನಿ, ಇವರು ಅದು ಕೊಡ್ತಿರ್ವಲ್ಲ. ಅಟ್ ಲಾಸ್ಟ್ ಕೆಳಗಡೆ ರೀಚ್ ಆದ್ವಿ.
ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಮುಂದೆ ವಿಡಿಯೋಸ್ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್.